ಮರದ ಕೊಂಬೆ ಬಿದ್ದು ಪ್ರಜ್ಞೆ ಕಳೆದುಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ಅಕ್ಷಯ್ ನಿಧನರಾಗಿದ್ದಾರೆ. ಹೌದು, ಜೂನ್ 15 ಭಾನುವಾರ ಅಕ್ಷಯ್ ಅಪ್ಪನಿಗೆ ಮಟನ್ ಇಷ್ಟ ಅನ್ನೋ ಕಾರಣಕ್ಕೆ ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಮಟನ್ ತರಲು ಹೋಗಿ ವಾಪಸ್ ಬರ್ತಿದ್ದಾಗ ಬ್ರಹ್ಮ ಮಂದಿರದ ಬಳಿ ಮರದ ಕೊಂಬೆ ಮುರಿದು ಅಕ್ಷಯ್ ತಲೆ ಮೇಲೆ ಬಿದ್ದಿದೆ. ಅಕ್ಷಯ್ ಮೃತಪಟ್ಟ ಸುದ್ದಿಯನ್ನ ಖುದ್ದು ಅಪ್ಪನಿಗೆ ತಿಳಿಸಲು ಕುಟುಂಬಸ್ಥರು ಒದ್ದಾಟ ನಡೆಸುತ್ತಿದ್ದಾರೆ. ಮಗ ಅಕ್ಷಯ್ ಮೃತಪಟ್ಟಿರುವ ವಿಚಾರ ಅಪ್ಪನಿಗೆ ಗೊತ್ತಿಲ್ವಂತೆ. ಅಕ್ಷಯ್ ತಂದೆ ನಾಳೆ ಮಗ ಮನೆಗೆ ಬರ್ತಾನೆ ಅಂದ್ಕೊಂಡಿದ್ದಾರಂತೆ. ಅಷ್ಟೇ ಅಲ್ಲದೆ ಮಗ ಗಂಭೀರ ಗಾಯಗೊಂಡಿರುವ ವಿಚಾರವನ್ನೇ ಕುಟುಂಬಸ್ಥರು ತಂದೆಯಿಂದ ಮುಚ್ಚಿಟ್ಟಿದ್ದಾರಂತೆ. ಆದ್ರೆ ಮಗನನ್ನ ನೋಡ್ಲೇಬೇಕೆಂದು ತಂದೆ ಇಂದು ಹಠ ಹಿಡಿದಿದ್ರಂತೆ. ಇದೇ ಕಾರಣಕ್ಕೆ ವೀಲ್ ಚೇರ್ ನಲ್ಲಿ ಕೂರಿಸಿಕೊಂಡು ಅಪೋಲೋ ಆಸ್ಪತ್ರೆಗೆ ತಂದೆಯನ್ನ ಕರೆದುಕೊಂಡು ಬಂದಿದ್ದಾರೆ. ಇನ್ನು ಈ ವೇಳೆ ಮಗನ ಸ್ಥಿತಿ ನೋಡಿ ಅಕ್ಷಯ್ ತಂದೆ ಗಾಬರಿಯಾಗಿದ್ರಂತೆ. ಅಕ್ಷಯ್ ಪರಿಸ್ಥಿತಿಯ ಬಗ್ಗೆ ತನ್ನ ಇನ್ನೊಬ್ಬ ಪುತ್ರ ಬೆನಕರಾಜ್ ಹತ್ರ ತಂದೆ ಪ್ರಶ್ನೆ ಮಾಡಿದ್ರಂತೆ. ಅನೆಸ್ಥೇಷಿಯಾ ಕೊಡ್ಲಾಗಿದೆ, ಅದಕ್ಕೆ ಅಕ್ಷಯ್ ಮಲಗಿದ್ದಾನೆ, ನಾಳೆ ಬೆಳಗ್ಗೆ ಮನೆಗೆ ಬರ್ತಾನೆ ಅಂತ ಹೇಳಿದ್ರಂತೆ. ಆದ್ರೆ ಅಕ್ಷಯ್ ತಂದೆ ಡಯಾಲಿಸಿಸ್ ಪೇಷಂಟ್ ಆಗಿದ್ದಾರೆ. ಪುತ್ರನ ಸಾವಿನ ಸುದ್ದಿಯನ್ನ ತಂದೆಗೆ ಹೇಳೋದು ಹೇಗೆ ಅಂತ ಕುಟುಂಬಸ್ಥರು ಚಿಂತೆಯಲ್ಲಿದ್ದಾರೆ.